ಜೀವನದಲ್ಲಿ ಕಡೆದಾಗ ಉಳಿಯೋದು ಒಂದೇ ನೆನಪು. ಮನುಷ್ಯ ಚಿರಂಜೀವಿಯಾಗಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿ ಶಾಶ್ವತ ಅಲ್ಲ, ವ್ಯಕ್ತಿತ್ವ ಶಾಶ್ವತ. ಹಾಯ್, ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಜಟಾಯು. ಎಲ್ಲ ಹೇಗಿದ್ದೀರಾ? ತುಂಬ ದಿನ ಆಯಿತು ನಿಮ್ಮನ್ನು ಮೀಟ್ ಮಾಡಿ. ಲಾಸ್ಟ್ ಟೈಮ್ ಹೋಗಬೇಕಾದ್ರೆ ಹೇಳಿದ್ದೆ ಒಂದು ವಿಶೇಷ ಸಂಚಿಕೆ ಜೊತೆ ಒಂದು ಹೊಸ ವಿಚಾರ ಜೊತೆ ಬರ್ತೀನಿ ಅಂತ. ಅದೇ ಥರ ಬಂದಿದ್ದೀನಿ. ಇವತ್ತು ನಾನಿರೋದು ದೊಡ್ಡಬಳ್ಳಾರಾಯನಪುರ. ಗೊತ್ತಾಗ್ಲಿಲ್ಲನ್ರಿ? ದೊಡ್ಡಬಳ್ಳಾಪುರ. ಹಿಂದಿನ ಕಾಲದಲ್ಲಿ ಮುತ್ತು ರತ್ನ ಚಿನ್ನಗಳನ್ನು ಬಳ್ಳದಲ್ಲಿ ಹಳಿತಾ ಇದ್ರಂತೆ. ಅದಕ್ಕೆ ಅದನ್ನು ದೊಡ್ಡಬಳ್ಳಾಪುರ ಅಂತ ಒಂದು ಹೆಸರು ಬಂತು ಅಂತಲೂ ಹೇಳ್ತಾರೆ. ಇದಕ್ಕೆ ಮೂಲ ಕಾರಣಕರ್ತರು ಕೂಡ ದೊಡ್ಡಬಳ್ಳಾರಾಯ ಅಂತಲೂ ಕೂಡ ಹೇಳ್ತಾರೆ. ಬೆಂಗಳೂರು ಹುಟ್ಟೋದಕ್ಕಿಂತನೂ ಹಳೆಯಾದದ್ದು ಈ ದೊಡ್ಡಬಳ್ಳಾಪುರ. ಸಾಕಷ್ಟು ಇತಿಹಾಸಗಳನ್ನು, ಸಾಕಷ್ಟು ವಿಶೇಷತೆಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ. ಅದರಲ್ಲಿ ತುಂಬ ಎಕ್ಸ್ಪ್ಲೋರ್ ಆಗದೆ ಇರುವಂತಹ ಕೆಲವೊಂದು ಹಿಡನ್ ಪ್ಲೇಸ್ಗಳಿಗೆ ನಾನು ವಿಸಿಟ್ ಕೊಡ್ತೀನಿ. ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇವತ್ತು ಕೂಡ ಒಂದು ವಿಶೇಷವಾದಂತಹ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಒಂದು ದೇವಸ್ಥಾನ. ತುಂಬ 60-70 ವರ್ಷಗಳ ಇತಿಹಾಸ ಇದಕ್ಕಿದೆ. ಇದಕ್ಕೆ ಮೂಲ ಕಾರಣಕರ್ತರು, ಈ ಟೆಂಪಲ್ ಆಗಬೇಕಾದ್ರೆ ಮೂಲ ಕಾರಣಕರ್ತರು ಬಂದು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್. ಅವರು ಕೊಟ್ಟಂತಹ 2,002 ರೂಪಾಯಿಗಳನ್ನ ಇಟ್ಕೊಂಡು ಈ ದೇವಸ್ಥಾನ ಇಷ್ಟು ಇಂಪ್ರೂವ್ ಆಗಿ ಇಲ್ಲಿ ಗಂಟನೂ ಕೂಡ ಮುಂದುವರ್ಕೊಂಡು ಬಂದಿದೆ. ಆ ದೇವಸ್ಥಾನ ಯಾವುದು ಅಂತ ನಾನು ತೋರಿಸ್ತೀನಿ. ಅದ್ರ ಜೊತೆಗೆ ರಾಮ, ಸೀತೆ, ಲಕ್ಷ್ಮಣ ಸೇರಿ ಒಂದು ಕಂಪ್ಲೀಟ್ ಪ್ರಭಾವಳಿ ಜೊತೆಗೆ ಏಕಶಿಲಾ ವಿಗ್ರಹನೂ ಕೂಡ ಇರೋದು ಇಲ್ಲ. ಅದೇ ರೀತಿ 1400 ಮತ್ತು 1500 ಆಸುಪಾಸಿನಲ್ಲಿ ಇದ್ದಂತಹ ವಿಜಯನಗರದ ಕಾಲದಲ್ಲಿ ಅಲ್ಲಿ ಇದ್ದಂತಹ ಕೃಷ್ಣದೇವರಾಯರ ಕಾಲದಲ್ಲಿ ಇದ್ದಂತಹ ವ್ಯಾಸರಾಯರು, ವ್ಯಾಸತೀರ್ಥರ ಅಂತ ಏನು ಕರಿತೀವಿ, ಅವರು ನಿರ್ಮಿಸಿದಂತಹ ಕೆಲವೊಂದು ಶಿಲೆಗಳು, ಅಂದರೆ ಆಂಜನೇಯನ ಶಿಲೆಗಳು, ಅದರಲ್ಲಿ ಒಂದು ಬಂದು ದೊಡ್ಡಬಳ್ಳಾಪುರದಲ್ಲಿದೆ. ಅದನ್ನು ಈ ಟೆಂಪಲ್ನಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ, ಆವಾಗ ಸ್ಥಾಪಿಸಿದ್ದಾರೆ. ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಯಾವುದೇ ರೀತಿಯ ಬಾವಿಗಳು ನೀವು ನೋಡಲ್ಲ. ಬಾವಿಗಳು, ಅಂತರ್ಜಲ ವ್ಯವಸ್ಥೆ ಇಲ್ಲ. ಆದರೆ ಈ ಟೆಂಪಲ್ನಲ್ಲಿ 56 ವರ್ಷ 70 ವರ್ಷಗಳ ಹಳೆಯದಾದರೂ ಕೂಡ ಇನ್ನೂ ನೀರು ಹಿಂಗೋಗಿಲ್ಲ. ಈ ನೀರು ಕೂಡ ಹಾಗೆ ಇದೆ ಬಾವಿನಲ್ಲಿ. ಈ ಸುತ್ತಮುತ್ತ ಕೂಡ ಎಲ್ಲೂ ಕೂಡ ನೀರಿಲ್ಲ. ಬಟ್ ಆ ಟೆಂಪಲ್ನಲ್ಲಿ ಇನ್ನೂ ನೀರಿದೆ. ಅಷ್ಟು ವಿಶೇಷತೆಗಳನ್ನು ಹೊಂದಿರುವಂತಹ ಟೆಂಪಲ್ ಅದು. ಆ ಥರ ವಿಗ್ರಹ, ಆ ಥರ ಶೈಲಿ ಇರುವಂಥದ್ದು 3 ವಿಗ್ರಹಗಳಿದೆ. ಒಂದು ರಾಮಸೀತೆ ಪ್ರಭಾವಳಿ ಮೇಲ್ಗಡೆ, ಮತ್ತು ಆಂಜನೇಯ ಸ್ವಾಮಿ ವ್ಯಾಸರಾಯರದು, ಅದು 1400 1500 ಆಸುಪಾಸಿನಲ್ಲಿ ನಿರ್ಮಿಸಿದಂತಹ ಆಂಜನೇಯ ಸ್ವಾಮಿ ಅದು. ಅದ್ರ ಕೆಳಗಡೆ ಬಂದು ರಾಘವೇಂದ್ರ ಸ್ವಾಮಿ. 3 ಏಕಶಿಲೆಯಲ್ಲಿ ಇರುವಂಥದ್ದು, ಅಂದರೆ ಒಂದ್ರ ಕೆಳಗಡೆ ಒಂದು ಜೋಡಿಸಿ ಇಟ್ಟಿರುವಂಥದ್ದು. ಇದು ಎಲ್ಲೂ ಕೂಡ ನಿಮಗೆ ನೋಡೋದು ಸಿಗಲ್ಲ. ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿದೆ. ದೊಡ್ಡಬಳ್ಳಾಪುರ ಜನತೆಗೂ ಕೂಡ ಈ ದೇವಸ್ಥಾನ ನೋಡಿದ್ರು ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕಾಗ್ತಾ ಇಲ್ಲ. ಅಂಥ ಪ್ಲೇಸ್ನೇ ನಾನು ಇವತ್ತು ಹೋಗ್ತಾ ಇದ್ದೀನಿ. ನಿಮ್ಮನ್ನು ಕೂಡ ಕರ್ಕೊಬರ್ತೀನಿ. ಹಾಗಿದ್ರೆ ಏನಕ್ಕೆ ಇಷ್ಟ ಮಾಡೋಣ, ಬನ್ನಿ ಹೋಗೋಣ. ಸೊ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂತ ದಯವಿಟ್ಟು ಲೈಕ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಬೈ. हरि ओं ದುರ್ವಾದಿಧ್ವಾಂತರವಯೇ ವೈಷ್ಣವೇಂದ್ರೇ ರವಿಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ. ಅತ್ಯಂತ ದಯಾಳುವೆ ರಾಘವೇಂದ್ರ ಸ್ವಾಮಿಗಳವ್ರನ್ನ ಬರೀ ದಯಾಳುಗಳು ಅಂತ ಹೇಳೋದಿಲ್ಲ, ಅತ್ಯಂತ ದಯಾಳುವೆ ಅಂತ ಹೇಳ್ತಾರೆ. ಯಾಕಂದರೆ ರಾಘವೇಂದ್ರ ಸ್ವಾಮಿಗಳು ಯಾರೇ ಜನ, ಜಾತಿ, ಭೇದ ಏನನ್ನು ನೋಡೋದಿಲ್ಲ. ಅವರು ಯಾರು ಅವರನ್ನು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ ತೀರ್ಥ ಮಂತ್ರಾಷ್ಟೇ ತಗೊಳ್ತಾರೋ ಅವರಿಗೆಲ್ಲರೂ ಕೂಡ ಅವರ ಏನು ಅಪೇಕ್ಷೆ ಇರುತ್ತೋ ಅಪೇಕ್ಷೆಯನ್ನು ರಾಯರು ಈಡೇರಿಸ್ತಾ ಇದ್ದಾರೆ. ಅಂಥ ರಾಘವೇಂದ್ರ ಸ್ವಾಮಿಗಳು ನಮ್ಮ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದು ಒಂದು ಪವಾಡ ಅಂತಲೇ ಹೇಳಬಹುದು ನಾವು.
ನಮ್ಮ ಈ ಪ್ರಾಣದೇವರು ಮತ್ತು ರಾಯರ ಒಳಗಡೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಎರಡು ದೇವರುಗಳನ್ನು ಕೂಡ ಹಂಪೆನಲ್ಲಿ ಪ್ರತಿಷ್ಠೆ ಮಾಡಬೇಕು ಅಂತ ಇಟ್ಕೊಂಡಿರ್ತಾರೆ ಅಲ್ಲಿ. ಆದರೆ ಅವರಿಗೆ ಸ್ವಪ್ನ ಆಗುತ್ತೆ. ಸ್ವಪ್ನ ಆಗಿ ಇಲ್ಲಿ ಪ್ರತಿಷ್ಠೆ ಆಗೋದು ಬೇಡ, ದೊಡ್ಡಬಳ್ಳಾಪುರದಲ್ಲಿ ರಾಜಾಚಾರ್ಯ ಅಂತ ಇದ್ದಾರೆ ನಮ್ಮ ತಾತವರವರು, ಅಲ್ಲಿ ಕೊಡಿ, ಅವ್ರಿಗೆ ಅಲ್ಲಿ ಸೇವೆ ಆಗಬೇಕು ಅಂತ 65 ವರ್ಷದ ಕೆಳಗಡೆ ಅವರಿಗೆ ಸ್ವಪ್ನ ಆಗುತ್ತೆ ಅವ್ರಿಗೆ. ಆಗ ಅವರು ಆ ಕಾಲದಲ್ಲಿ 65 ವರ್ಷದ ಕೆಳಗಡೆ ಏನು ಕಮ್ಯುನಿಕೇಷನ್ ಏನಿದ್ದಿಲ್ಲ, ಭಾಳ ಕಷ್ಟ ಆಗೋದು. ಯಾರನ್ನು ಹುಡುಕಬೇಕು ಅಂತಂದರೆ ಭಾಳ ಕಷ್ಟ ಆಗೋದು. ಅವರು ಇವರಿಗೆ ಹೇಳಿ ಒಬ್ಬರಿಂದ ಒಬ್ರಿಗೆ ಹೇಳ್ಕೊಂಡು ಬಂದು ಒಂದು 2-3 ತಿಂಗಳೇ ನಮ್ಮ ತಾತ ಅವರು ಒಂದು ಹಿಂದೂ ಪದದಲ್ಲಿ ಒಂದು ಮದುವೆ ಮಾಡಿಸ್ಬೋದಾಗ ಅಲ್ಲಿ ಸಿಗ್ತಾರೆ ಅವರು. ಹೇಳಿದಾಗ ನಿಮಗೆ ರಾಯರು ಪ್ರಾಣದೇವರು ನಿಮಗೆ ಕೊಡಬೇಕು ಅಂತ ಸ್ವಪ್ನ ಆಗಿದೆ, ತೊಗೊಂಡೋಗಿ ನೀವು ಅಂತ. ಅದು 65 ವರ್ಷಗಳೇ ತೊಗೊಂಬಂದು ನಮ್ಮ ಪಕ್ಕದ ರೋಡಲ್ಲಿ ನಮ್ಮ ಮನೆ ಇದೆ, ಅಲ್ಲಿ ಒಂದು 10 ವರ್ಷ ಇಟ್ಕೊಂಡು ಪೂಜೆ ಮಾಡ್ತಾರೆ ದಿನನಿತ್ಯ ಕೂಡ. 65 ವರ್ಷದ ಕೆಳಗಡೆ ರಾಯರ ಪವಾಡಗಳು ಜನಗಳಿಗೆ ಗೊತ್ತಿದ್ದಿಲ್ಲ ಏನು ಕೂಡ. ಈಗ ಒಂದು 10 ವರ್ಷದ ಕೆಳಗಡೆಯಿಂದ ಪ್ರತಿಯೊಬ್ಬರ ಮನೆಯಲ್ಲೂ ರಾಯರಿರ್ತಾರೆ, ಎಲ್ರಿಗೂ ಅವರ ಅಭಿಷ್ಟಗಳನ್ನ ಈಡೇರಿಸ್ತಾ ಇರ್ತಾರೆ. ಅವಾಗ ನಮ್ಮ ಮನೆಗೆ ಜನಗಳು ಬರೋಕ್ಕೆ ಶುರುವಾಗ್ತಾರೆ. ಬಂದು ರಾಯರ ಸೇವೆ ಮಾಡಿಕೊಂಡು ಅವರ ಇಷ್ಟಾರ್ಥಗಳೆಲ್ಲ ಈಡೇರಿಸ್ಕೊಡ್ತಾ ಇರ್ತಾರೆ. ಮನೆಯಲ್ಲಿ ಜನ ಜಾಸ್ತಿ ಬರೋಕ್ಕೆ ಶುರುವಾದಾಗ ಈ ಜಾಗನ ತಗೊಳ್ತಾರೆ. ಈ ಜಾಗ ತಗೊಂಡು ಇಲ್ಲಿ ರಾಮದೇವರು, ಪ್ರಾಣದೇವರು, ಟೀಕಾರಾಯರು, ರಾಯನ ಅಷ್ಟ ಪ್ರತಿಷ್ಠೆ ಮಾಡ್ತಾರೆ. ಪ್ರತಿಷ್ಠೆ ಮಾಡಬೇಕು ಅಂತ ನಿರ್ಧರಿಸ್ತಾರೆ. ಈ ಜಾಗನ ಖರೀದಿಸ್ತಾರೆ. ಖರೀದಿಸಿ ಆದಮೇಲೆ ಇಲ್ಲಿ ಈ ಗರ್ಭಗುಡಿಯನ್ನು ನಿರ್ಮಾಣ ಮಾಡಬೇಕು ಅಂತ ಪಾಯ ತೋಡಿದಾಗ ಒಂದು 16 ಅಡಿ ಭೂಶೋಧನ ಮಾಡ್ತಾರೆ. ಅಂದರೆ ಯಾಕೆಂದರೆ ಹಗೆಗಳು ಸಿಕ್ಕೋಬಿಡುತ್ತಲ್ಲ, ಹಗೆವುಗಳಂದರೆ ಕಣಜಗಳು. ಹಿಂದಿನ ಕಾಲದಲ್ಲಿ ದವಸ ಧಾನ್ಯಗಳನ್ನು ಶೇಖರಣೆ ಮಾಡೋದಕ್ಕೋಸ್ಕರ ದೊಡ್ಡದಾಗಿ ಒಂದು 5 ಅಡಿ 6 ಅಡಿ 10 ಅಡಿ ಎಲ್ಲ ತೋಡಿ ಹಾಳ ತೋಡಿ ಶೇಖರಣೆ ಮಾಡ್ತಾ ಇರ್ತಾರೆ. ಆ ಥರ ಒಂದು 8-10 ಹಗೆವುಗಳು ಈ ಗರ್ಭಗುಡಿ ಜಾಗದಲ್ಲಿ ಸಿಕ್ಕೋಯ್ತರು. 16 ಅಡಿ ಕೆಳಗೆ ಹೋಯಿತು. ಆ ಕಾಲದಲ್ಲಿ 56-57 ವರ್ಷದ ಕೆಳಗಡೆ ₹1 ₹2 ಅಂದರೆ ಭಾಳ ಕಷ್ಟ. ಆವಾಗ ದುಡ್ಡಿಗೆ ಭಾಳ ಕಷ್ಟ. ಆವಾಗ ಆ ಕಷ್ಟಪಟ್ಟು ಎಲ್ಲರೂ ಕೇಳಿ ಮಾಡಿಕೊಂಡು ಮಾಡಿದಾಗ ಪಾಯ ಬರೋದೇ ಕಷ್ಟ ಆಯಿತು. ಮಂತ್ರಾಲಯಕ್ಕೆ ಹೋಗಿ ನಮ್ಮ ತಾತ ಅವರು ಅಲ್ಲಿ ಒಂದು ವಾರ ರಾಯರ ಗ್ರಂಥಗಳು ಎಲ್ಲ ಪಾರಾಯಣ ಮಾಡಿ ಸೇವೆ ಮಾಡ್ತಾರೆ. ಸೇವೆ ಮಾಡೋದಾದ ಮೇಲೆ ಊರಿಗೆ ಬರಬೇಕು, ಯಾಕಂದರೆ ಕೆಲಸ ನಿಂತೋಗಿದೆ. ಇಲ್ಲಿ ಬೃಂದಾವನದ ಮುಂದೆ ನಿಂತ್ಕೊಂಡು ಹತ್ಕೊಂಡು ಬೇಡ್ಕೊತಾರೆ. ಪಾಯ ಆಗೋದು ಭಾಳ ಕಷ್ಟ, ಯಾಕಂದರೆ 4-5 ಅಡಿ ಅಲ್ಲಿ ಪಾಯ ಅಂದರೆ ಬರಬಹುದು, 16 ಅಡಿ ಬರಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು ರಾಯರ ಭಕ್ತರು ಅಂತ ಗೊತ್ತಾಗುತ್ತೆ. ಇಲ್ಲಿ ಮಣ್ಣಿನ ಮಗ ಶೂಟಿಂಗ್ ನಡೀತಾ ಇರುತ್ತೆ. ಶೂಟಿಂಗಲ್ಲಿ ಹೇಳ್ತಾರೆ ಕೆಲವರು ಬಂದು, ನೋಡಿ ರಾಜ್ಕುಮಾರ್ ಅವರು ರಾಯರ ಭಕ್ತರು, ಅವನ್ನ ಹೋಗಿ ನೀವು ಕೇಳಿದಾಗ ಅವರು ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ. ನಮ್ಮ ತಾತ ಅವರು, ನಮ್ಮ ತಂದೆಯವರು ಸೇತು ಮಹೋದಯಾಚಾರ್ಯರು ಮತ್ತು ಡಾಕ್ಟರ್ ಪಿ ಸದಾಶಿವಯ್ಯರ್ ಅಂದ್ಬಿಟ್ಟು ಇದು 3 ಜನ ಹೋಗಿ ರಾಜ್ಕುಮಾರ್ ಅವರನ್ನ ಭೇಟಿ ಆಗ್ತಾರೆ. ಭೇಟಿಯಾಗಿ ಕೇಳ್ತಾರೆ, ಹಂಗೆ ನಾವು ರಾಯರ ಮಠ ಕಟ್ತಾ ಇದ್ದೀವಿ, ಭಾಳ ಕಷ್ಟ ಆಗಿದೆ, ತಾವು ಸಹಾಯ ಮಾಡಬೇಕು ಅಂತ. ರಾಜ್ಕುಮಾರ್ ಅವರು ಆಯಿತು ನಾ ಬಂದು ನೋಡ್ತೀನಿ ಅಂತ ಹೇಳ್ತಾರೆ. ಒಂದು 15 ದಿನ ಆದಮೇಲೆ ಬರ್ತಾರೆ ಇಲ್ಲಿಗೆ. ಬಂದು ನೋಡ್ತಾರೆ, ಇನ್ನು ಪಾಯನೂ ಪೂರ್ತಿ ಆಗಿರೋದಿಲ್ಲ. ಇಷ್ಟೊಂದು ದಿನ ಹೋಗಿದೆ ಅಂತಂದ್ಬಿಟ್ಟು ಆ ಕಾಲದಲ್ಲಿ 56 ವರ್ಷದ ಕೆಳಗಡೆ ₹2,000 ಅವರು ಮಠಕ್ಕೆ ದಾನವಾಗಿ ಕೊಡ್ತಾರೆ. ಅವರು ಕೊಟ್ಟಾಗ ಅವರ ಸಹಾಯ ಮತ್ತು ಬೇರೆ ಎಲ್ಲ ಊರಿನ ಮತ್ತು ಪರ ಊರಿನ ರಾಯರ ಭಕ್ತರ ಸಹಾಯದಿಂದ ಪೂರ್ತಿ ನಿರ್ಮಾಣ ಆಗುತ್ತೆ ಎಲ್ಲರೂ ಕೂಡ. ಆಮೇಲೆ ಇನ್ನೊಂದ್ಸಲ ಮಂತ್ರಾಲಯಕ್ಕೆ ಹೋಗಿ ಮೂರ್ತಿಗಳು ತೊಗೊಂಬರ್ತಾರೆ. ತೊಗೊಂಬಂದು ಕಾಲ್ನಡಿಗೆಯಲ್ಲೇ ಬರ್ತಾರೆ. 21-22 ದಿನ ಆಗುತ್ತೆ ಮಂತ್ರಾಲಯದಿಂದ ಇಲ್ಲಿಗೆ ಬರೋದಕ್ಕೆ. ನಡ್ಕೊಂಬಂದು ರಾಮದೇವರು, ಪ್ರಾಣದೇವರು, ಟೀಕಾರಾಯರು ರಾಯರ ಪ್ರತಿಷ್ಠೆ ಮಾಡ್ತಾರೆ. ಈ ತಂಬೆಹಳ್ಳಿ ಮಾಧವ ತೀರ್ಥ ಸಂಸ್ಥಾನ ಅಂತಿದೆ, ಅವರ ಆ ಸ್ವಾಮಿಗಳು ವೀರಮಾಧವ ತೀರ್ಥರು. ಅವರು ಇಲ್ಲೇ 54 ದಿನ ಇಲ್ಲೇ ಅವರ ಸಂಸ್ಥಾನದ ಪೂಜೆ ಮತ್ತು ಗರ್ಭಗುಡಿಯಲ್ಲಿರ್ತಕ್ಕಂಥ ಎಲ್ಲ ದೇವರುಗಳ ಪೂಜೆಯಲ್ಲೆಲ್ಲ ಮಾಡ್ತಾರೆ. ಎಲ್ಲನೂ ಕೂಡ ಮಾಡಿ ಆವಾಗಿಂದ 55 ವರ್ಷದಿಂದ ಕೂಡ ನಿರಂತರವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ರಾಯರ ಅನುಗ್ರಹದಿಂದ ದಿನಾಗೂ ಕೂಡ ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನೆ, ಅಭಿಷೇಕ, ನೈವೇದ್ಯ, ಹಸ್ತೋದಕ ಮತ್ತು ಸಂಜೆ ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ ಎಲ್ಲರೂ ಕೂಡ. ಮತ್ತು ಬೇಕಾದಷ್ಟು ನಮ್ಮ ಒಂದು ಬಾವಿ ಇದೆ, ಇದೊಂದು ನೀರು ಸಿಗೋದಿಲ್ಲ ಬಾವಿನಲ್ಲಿ, ಕಲ್ಲು ಸಿಕ್ಕೋಗುತ್ತೆ ಒಂದು 20 ಅಡಿ ಕೆಳಗಡೆ. ಆವಾಗ ನಮ್ಮ ತಾತ ಅವರಿಂದ ರಾಜಾಚಾರ್ಯ ಅವರು ಬಾವಿನಲ್ಲಿ ಹಗ್ಗ ಹಾಕ್ಕೊಂಡು ಕೆಳಗಡೆ ಇಳಿದು ಅಲ್ಲಿ ದೀಪ ಅಂಟಿಸ್ಕೊಂಡು ಅಲ್ಲಿ ರಾಯರ ಗ್ರಂಥಗಳನ್ನ ಪಾರಾಯಣ ಮಾಡ್ತಾರಲ್ಲ ನಾನು ಕೂಡ ಪಾರಾಯಣ ಮಾಡಿದಾಗ ಇಲ್ಲಿ ದೇವರ ಹತ್ರ ಕೊಯ್ರಾ ಅಂತ ಊರಿದೆ, ಅಲ್ಲೆಲ್ಲ ಬರೀ ಕಲ್ಲುಗಳೆಲ್ಲ ಅದೇ ಬೆಟ್ಟಗಳಲ್ಲಿ ಕಲ್ಲಲ್ಲಿ ಮಾಡ್ತಾರೆ. ಅಲ್ಲಿ ಒಬ್ಬನಿಗೆ ಪ್ರೇರಣೆಯಾಗಿ ಅವನು ಬರ್ತಾನೆ. ಬಂದು ಸ್ವಾಮಿ ಕಲ್ಲು ಹೊಡ್ಕೊಡ್ತೀನಿ, ನೀರು ಬರುತ್ತೆ ನಿಮಗೆ ಅಂತ ಹೇಳ್ತಾನೆ ಅವನು. ಆವಾಗ ಆ ಕಲ್ಲಿಟ್ಟು ಡೇನಾಮಟ್ಟಿಟ್ಟು ಕಲ್ಲು ಹೊಡ್ಕೊಡ್ತಾರೆ. ಆವಾಗ ನೀರು ಬಂದಿದ್ದು ಈಗಲೂ ಕೂಡ ನಿರಂತರವಾಗಿ ನೀರಿದೆ.
ಮತ್ತು ಎಲ್ಲೂ ನೀರಿಲ್ಲ, ಇಲ್ಲೂ ಕೂಡ ಬಾವಿಲಿ ರಾಯರ ಅನುಗ್ರಹ, ಬಾವಿಲಿ ನೀರು ಪ್ರತಿಷ್ಠೆ ಆಗಿರ್ತಕ್ಕಂಥ ಮೇಲ್ಗಡೆ ರಾಮ, ಸೀತಾದೇವರು, ಲಕ್ಷ್ಮಣ ದೇವರು, ಪ್ರಾಣದೇವರು, ಅದು ಅಷ್ಟು ಕೂಡ ಒಂದೇ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ. ರಾಮ, ಲಕ್ಷ್ಮಣ, ಸೀತೆ ಮತ್ತು ಪ್ರಭಾವಳಿ ಅಷ್ಟು ಕೂಡ ಎಲ್ಲ ಒಂದು 99 ಭಾಗ ರಾಮದೇವರು ಬೇರೆ, ಸೀತಾದೇವಿ ಬೇರೆ, ಲಕ್ಷ್ಮಣ ದೇವಿ ಬೇರೆ, ಪ್ರಭಾವಳಿ ಬೇರೆ ಇರುತ್ತೆ. ಅದರೇನು ನಮ್ಮ ತಾತನವರಿಗೆ ರಾಯರ ದೇವರ ವಿಶೇಷ ಅನುಗ್ರಹ ಅನಿಸುತ್ತೆ. ಅವರು ಒಂದೇ ಕಲ್ಲಲ್ಲಿ ಕತ್ತಲೆ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಅವರು ಅದನ್ನು ರಾಯರು ನೆರವೇರಿಸ್ಕೊಟ್ಟಿದ್ದಾರೆ ಅದನ್ನು. ಮತ್ತು ಕೆಲವೊಮ್ಮೆ ಮಧ್ಯದಲ್ಲಿ ನೆಕ್ಸ್ಟ್ ಪ್ರಾಣದೇವರಿದೆ. ಆ ಪ್ರಾಣದೇವರು ಅಷ್ಟೇ, ಅದು ಹಂಪೆನೆಯಿಂದ ಪ್ರತಿಷ್ಠೆ ಮಾಡಬೇಕು ಅಂತ ಇಟ್ಕೊಂಡಿದ್ದು. ವ್ಯಾಸರಾಯರು ಅಂದರೆ ರಾಯರ ಹಿಂದಿನ ಅವತಾರ ಅವರು. ವ್ಯಾಸರಾಯರು ಯಾರು ಕೃಷ್ಣದೇವರಾಯ ಕಾಲದಲ್ಲಿ ರಾಜ ಇರ್ತಾರಲ್ಲ, ಆ ಕೃಷ್ಣದೇವರ ಕಾಲದಲ್ಲಿ ವ್ಯಾಸರಾಯ ಇರ್ತಾರೆ ಅವರು ಪ್ರಾಣದೇವರು ಎಲ್ಲ ಕಡೆ ಒಂದು 732 ಪ್ರಾಣದೇವ ಪ್ರತಿಷ್ಠೆ ಮಾಡ್ತಾರೆ. ಅದರ ಲಕ್ಷಣ ಬಾಲದಲ್ಲಿ ಗಂಟೆ ಇರ್ತದೆ. ಅದೇನು ಆ ಗಂಟೆ ನಮ್ಮ ಮಠದಲ್ಲಿ ಇರ್ತಕ್ಕಂಥ ಪ್ರಾಣದೇವರುಗಳು ಬಾಲದಲ್ಲಿ ಗಂಟೆ ಇದೆ. ಅದು ವ್ಯಾಸರಾಯರ ಪ್ರತಿಷ್ಠೆ ಮಾಡಿದಂಥ ಪ್ರಾಣದೇವರ ಲಕ್ಷಣ ಇದು ಇದೆ. ನೆಕ್ಸ್ಟು ಅದರ ಕೆಳಗಡೆ ಇರ್ತಕ್ಕಂಥ ಜಯತೀರ್ಥರು, ಟೀಕಾಚಾರ್ಯರು, ಅದು ಮಳಖೇಡದಲ್ಲಿ ಅವರ ಬೃಂದಾವನ ಇದೆ. ಅಲ್ಲಿ ಮಳಖೇಡ ಗುಲ್ಬರ್ಗ ಹತ್ರ ಬರ್ತದೆ ಮಳಖೇಡ ಅಂತ. ಅಲ್ಲಿ ಏನು ಅಂದರೆ ಬೇರೆ ರಾಯರಿಗೂ ಬೇರೆ ಸ್ವಾಮಿಗಳಿಗೂ ವ್ಯತ್ಯಾಸ ಏನು ಅಂದರೆ, ಅವರು ಬೇರೆ ಸ್ವಾಮಿಗಳಿಗೆ ಸ್ವಲ್ಪ ಮಡಿಯಾಗಲಿ, ಪೂಜೆ ಆಗಲಿ, ಮಂತ್ರಗಳಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ ಹಾವು ಬಂದ್ಬಿಡುತ್ತೆ. ಹಾವು ಚೇಳು ಬಂದು ಕಚ್ಚಿಬಿಡ್ತೇವೆ. ಅಷ್ಟು ಇದು ಅಂಥ ಜಾಗದಲ್ಲಿ ನಮ್ಮ ತಾತ ಅವರು ಹೋಗಿ 55 ವರ್ಷದಲ್ಲಿ ಅಲ್ಲಿ ಹೋಗಿ ಒಂದು 21 ದಿನ ಬೆಳಗ್ಗೆ 6 ಗಂಟೆಗೆ ಕೂತ್ಕೊಂಡ್ರೆ ಮಂತ್ರ ಹೇಳ್ಕೊಳ್ಳೋಕ್ಕೆ ಸಂಜೆ 5 ಗಂಟೆಗೆ ಎದ್ದೋಳೋರು. ಮಧ್ಯದಲ್ಲಿ ಹೇಳ್ತಾನೆ ಇದ್ದಿಲ್ಲ. ಅಷ್ಟು ಒಂದು 20 ದಿನ ಅಲ್ಲೇ ಪಾಲನೆ ಮಾಡಿದ್ಮೇಲೆ ಮೃತ್ತಿಗೆ ತಗೋಬೇಕು ಅಂತ ಬರ್ತಾರೆ, ಕೇಳ್ತಾರೆ. ಅವ್ರು ಅಷ್ಟು ಕೂಡ ಆಯ್ತು ಕೊಡ್ತೀನಿ ಅಂತ ಹೇಳ್ತಾರೆ. ಆವತ್ತಿನ ದಿನ ಅವ್ರಿಗೆ ವೃದ್ಧಿ ಬಂದುಬಿಡುತ್ತೆ. ಅಂದರೆ ಒಂದು ಅವರ ಸೊಸೆಗೆ ಒಂದು ಮಗು ಡೆಲಿವರಿ ಆಗುತ್ತೆ. ಡೆಲಿವರಿ ಆದಾಗ ದೇವರು ಮುಟ್ಟೋ ಹಾಗಿಲ್ಲ. 11 ದಿನ ದೇವರು ಮುಟ್ಟೋ ಹಾಗಿಲ್ಲ. ಅವಾಗ ನಮ್ಮ ತಾತ ಅವ್ರಿಗೆ ಹೇಳ್ತಾರೆ, ನೀವೇ ಮುಟ್ಟಿ ಪೂಜೆ ಮಾಡಿ ಮೃತ್ತಿಗೆ ತಗೊಳ್ಳಿ ನೀವೇ ಅಂತ ಅಂದ್ಬಿಟ್ಟು. ಯಾಕೆ ನಿಮ್ಮನ್ನು 20 ದಿನ ನೋಡ್ತಾ ಇದ್ದೀನಿ ನಾನು. ಬೆಳಗ್ಗೆ ಕೂತ್ಕೊಂಡು ಸಂಜೆ ಹೇಳೋದು, ಪಾರಾಯಣದಿಂದ ಹೇಳೋದು ನೀವು. ಅಷ್ಟು ನಿಯಮ ನಿಷ್ಠೆ ಬಹಳ ಮಾಡ್ತಾ ಇದ್ದೀರ ನೀವೇ ಧಾರಾಳ ಮುಟ್ಟಿ ಪೂಜೆ ಮುಟ್ಟಿ ತೊಗೊಂಬನ್ನಿ ಅಂತ ಹೇಳ್ತಾರೆ. ಆ ಮುಟ್ಟಿಗೆ ತೊಗೊಂಬಂದು ಅದೇ ಒಳಗಡೆ ಇರ್ತಕ್ಕಂಥ ಜಯತೀರ್ಥರು, ರಾಘವೇಂದ್ರ ಸ್ವಾಮಿ ಗುರುಗಳವರು. ನೆಕ್ಸ್ಟು ರಾಘವೇಂದ್ರ ಸ್ವಾಮಿಗಳಿದೆ. ಮತ್ತು ಈ ಕಟ್ಟಡ ಇದೇನು ಗರ್ಭಗುಡಿ ಇದೆಯಲ್ಲ, ಗರ್ಭಗುಡಿನೇ ಒಂದು ಬೃಂದಾವನ ಥರ ಇದೆ. ಗರ್ಭಗುಡಿನೇ ಒಂದು ಬೃಂದಾವನ ಥರ ಇದೆ. ಇನ್ನೊಂದು ಪವಾಡ ಹೇಳ್ತೀನಿ. ಈ ಏನು ಸುತ್ತು ನಾವು ಈ ಕಲ್ಲುಗಳಿದೆಯಲ್ಲ, ಕೂಚಗಳು ನಿಲ್ಲಿಸಿರೋದು, ಇದು ನಾವು ನಿಲ್ಲಿಸಿದ್ದಿಲ್ಲ ಮುಂಚೆ ನಾವು. ಅದೇ ಗರ್ಭಗುಡಿ ಪೀಠ ಮಾತ್ರ ಇತ್ತು. ನಮ್ಮ ತಾತ ಅವರಿಗೆ ಈ ಥರ ಒಂದು ಸುತ್ತು 4 ಪಿಲ್ಲರ್ಗಳು, 4 ಮೂಲೆ 4 ನಿಲ್ಲಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಒಂದು 10 ವರ್ಷ 12 ವರ್ಷ ಆದಮೇಲೆ ಅವಾಗ ಯಾರೋ ಬಂದು ಹೇಳ್ತಾರೆ, ಇಲ್ಲಿ ಒಬ್ಬರು ದೇವಸ್ಥಾನ ಪ್ರತಿಷ್ಠೆ ಮಾಡಬೇಕು ಅಂತ ಇಟ್ಕೊಂಡಿದ್ರು, ಅವರು ತೀರೋದ್ರು. ಅವರ ಮಗ ಏನು ಅವ್ರಿಗೇನು ಬಗ್ಗೆ ಅಪೇಕ್ಷೆ ಇಲ್ಲ ಅವ್ರಿಗೆ. ಸೇತುರಾಮ್ ಅಂದ್ಬಿಟ್ಟು, ಸೇತುರಾಮ್ ಅಂದ್ಬಿಟ್ಟು ಏನಾದ್ರು ಕಲ್ಲುಗಳು ಬೇಕಾದ್ರೆ ನೀವು ದೇವಸ್ಥಾನಕ್ಕೆ ಬೇಕಾದ್ರೆ ಉಪಯೋಗಿಸ್ಬೋದು ನೋಡಿ ಅಂತಂದ್ರು. ಮುಂಭಾಗದಲ್ಲಿ ಬರೀ ಸಿಮೆಂಟ್ ಶೀಟ್ ಹಾಕಿದ್ರು. ಅವಾಗ ನಿಮ್ಗೇನಾದ್ರು ಉಪಯೋಗ ನೋಡಿ ಅಂತಂದರು. ಸರಿ ಹೋದಾಗ ಇದು ಈ ಕಲ್ಲು ನಿಲ್ಲಿಸಿದೀವಲ್ಲ ಇವಾಗ ಅದಿತ್ತು. ಸರಿ ನಮ್ಮ ತಾತ ಅವರು ರಾಜಾಚಾರ್ಯರು, ಮತ್ತು ಸದಾಶಿವಯ್ಯನವರು, ಆಮೇಲೆ ನಮ್ಮ ತಂದೆಯವರು ಸೇತುಮಾಧಾಚಾರ್ಯರು, ಇನ್ನೊಬ್ಬ ಚಂದ್ರಶೇಖರ್, 4 ಜನ ಹೋಗ್ತಾರೆ ಅವ್ರ ಮನೆಗೆ. ಬೆಂಗಳೂರು ಇರ್ತಾರೆ ಅವರು. ಸೇತುರಾಮ್ ಅಂದ್ಬಿಟ್ಟು ಹೋಗಿ ಕೇಳ್ತಾರೆ. ಅವ್ರ ಮಕ್ಕಳು ಇರ್ತಾರೆ, ಸೇತುರಾಮ್ ಅವರು ಹೋಗ್ಬಿಡ್ತಾರೆ. ಅವ್ರು ಕೇಳಿದಾಗ ಈ ಥರ ನಿಮಗೆ ಈ ಕಲ್ಲುಗಳಿದೆಯಂತ ನಾವು ತೊಗೊಂಡು ಹೋಗೋದಂತ. ಆ ಸಮಯ ಧಾರಾಳ ತೊಗೊಂಡೋಗಿ ನಾವು ಏನು ಕಟ್ಟಡ ಮಠ ಇದು ದೇವಸ್ಥಾನ ಕಟ್ಟಬೇಕು ಅಂತಿದ್ವಿ ನಾವು, ಕಟ್ಟಡ ತೊಗೊಂಡೋಗಿ ಅಂತ ಹೇಳ್ತಾರೆ. ಅದು ತೊಗೊಂಬರ್ತಾರೆ. ತೊಗೊಂಬಂದು ಇಲ್ಲಿ ಇಡ್ತಾರೆ. ಇಟ್ಟರೆ ಈ ಕಲ್ಲುಗಳು ಏನು ಕೂಚುಗಳಿಗೆಲ್ಲ ನಮ್ಮ ಮಠಕ್ಕೆ ಅದನ್ನೇ ಕೆತ್ತನೆ ಮಾಡಿದ್ದಾರೆ ಅನ್ನೋ ಅಷ್ಟು ಪರ್ಫೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ ಅದು ಕೂಡ. ಅವ್ರ ಊರಿಗೆ ಹೋಗ್ಬೇಕು ಅಂತ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ರಾತ್ರಿ ಆಗುತ್ತೆ. ಒಬ್ಬರ ಮನೆ ಮುಂದ್ಗಡೆ ಮಲ್ಕೊಳ್ತಾನೆ. ಅವನು ಮನೆ ಮುಂದೆ ಮಲ್ಕೊಳ್ತಾರೆ. ಆ ಮನೇಲಿ ಏನಾಗಿರುತ್ತೆ, ಯಾವುದೇ ಮಗು ಹುಟ್ಟಿದ್ರು ಕೂಡ ಒಂದು ದೆವ್ವಾನ ಪಿಶಾಚಾರ ಬಂದು ಆ ಮಗುನ ಸಾಯಿಸ್ತಾ ಇರ್ತಾರೆ. ಒಂದು 7-8 ಮಗು ಹಾಗೆ ಹೊರಟೋಗಿರ್ತದೆ. ಇಲ್ಲ ಮಗು ಹುಟ್ಟತ್ತೆ, ಆ ಮಗು ಸಾಯಿಸ್ಬೇಕು ಅವನು ಅಂತ. ಗೋಲ್ಡ್ ಮೆಡಲಿಸ್ಟ್ ಅವನು, ತಮ್ಮ ಮಧುಸೂದನ ಅಂತ. ನಾನು ಸಿಲ್ವರ್ ಮೆಡಲಿಸ್ಟ್. ನಾನು KCN ಗೌಡ್ರೆ ರಾಜ್ಕುಮಾರ್ ಫಿಲಮ್ನ ಪ್ರೊಡ್ಯೂಸರ್ ನಿರ್ಮಾಣ ಮಾಡ್ತಾ ಇದ್ದಿದ್ದವರು. ಅಲ್ಲಿ ಬಂದಾಗೆಲ್ಲ ಇಲ್ಲಿ ಬರೋರು ಅವರು. ಏಕೆಂದರೆ
ರಾಜ್ಕುಮಾರ್ ಅವರು ರಾಯರ ಭಕ್ತರು. ಹಾಲಲ್ಲಾದರೂ ಹಾಲು ನೀರಲ್ಲಾದರೂ ಹಾಲು